ಚಿಕ್ಕಬಳ್ಳಾಪುರ ನಗರಸಭೆ ಗ್ರಹಚಾರ ಸರಿಯಿಲ್ವೋ ಅಥವಾ ಚಿಕ್ಕಬಳ್ಳಾಪುರ ನಾಗರಿಕರ ಟೈಮೇ ಸರಿಯಿಲ್ವೋ ಗೊತ್ತಿಲ್ಲ. ಒಂದು ಕೆಲಸವನ್ನು ಸಮರ್ಪಕವಾಗಿ ಮಾಡಲು ಸಾಧ್ಯವಾಗುತ್ತಿಲ್ಲ. ಕಳೆದ ಹಲವು ವರ್ಷಗಳಿಂದ ಅಂಗಡಿ ಮಳಿಗೆಗಳನ್ನು ಹರಾಜು ಮಾಡಲು ನಗರಸಭೆ ಅಧಿಕಾರಿಗಳಿಗೆ ಸಾಧ್ಯವಾಗಿಲ್ಲ ಎಂದರೆ ನಗರಸಭೆಯ ಬದ್ಧತೆ ಯಾವ ಮಟ್ಟದಲ್ಲಿದೆ ಎಂಬುದನ್ನು ಅರಿಯಬಹುದಾಗಿದೆ. ನಿಜ, ಯುಜಿಡಿ ಸಮಸ್ಯೆ, ಒತ್ತುವರಿ ತೆರವು ಮುಂತಾದ ಸಮಸ್ಯೆಗಳ ಪರಿಹಾರಕ್ಕೆ ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳು ಕನಿಷ್ಠ ಪ್ರಯತ್ನವನ್ನು ಮಾಡಿಲ್ಲ. ಇನ್ನು ಮುಖ್ಯವಾಗಿ ನಗರಸಭೆಗೆ ಆದಾಯ ಮೂಲಗಳನ್ನು ಉಳಿಸಿಕೊಳ್ಳುವತ್ತಲೂ ಅಧಿಕಾರಿಗಳು ಗಮನ ನೀಡದಿರುವುದು ವಿಪರ್ಯಾಸ. ಇದಕ್ಕೆ ಅಧಿಕಾರಿಗಳ ನಿರ್ಲಕ್ಷ್ಯ ಕಾರಣವೋ ಜನಪ್ರತಿನಿಧಿಗಳ ಬದ್ಧತೆ ಕೊರತೆಯೋ ಗೊತ್ತಿಲ್ಲವಾದರೂ ನಗರಸಭೆ ಆದಾಯಕ್ಕೆ ಮಾತ್ರ ನಿರಂತರವಾಗಿ ನಷ್ಟವಾಗುತ್ತಲೇ ಇದೆ. ನಗರಸಭೆಯಿಂದ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ವಾಣಿಜ್ಯ ಮಳಿಗೆ ಸಂಕೀರ್ಣವನ್ನ ನಿರ್ಮಿಸಲಾಗಿದೆ. 99 ಅಂಗಡಿ ಮಳಿಗೆ ನಿರ್ಮಿಸಿ ಅವುಗಳನ್ನ ಮೀಸಲಾತಿಗೆ ಅನುಗುಣವಾಗಿ ವಿಭಜನೆಯನ್ನು ಮಾಡಿ ಆಡಳಿತಾಧಿಕಾರಿಯೂ ಆಗಿರುವ ಜಿಲ್ಲಾಧಿಕಾರಿ PN ರವೀಂದ್ರ ಮತ್ತು ನಗರಸಭೆ ಪೌರಾಯುಕ್ತರಾದ ಮಂಜುನಾಥ್ ಅವರು ಹರಾಜಿಗೆ ದಿನಾಂಕ ನಿಗದಿಪಡಿಸಿ ಆದೇಶವನ್ನು ನೀಡಿದ್ದಾರೆ. ಇದರಿಂದ ನಗರಸಭೆ ಅಧಿಕಾರಿಗಳು ವಾಣಿಜ್ಯ ಸಂಕೀರ್ಣದ ಅಂಗಡಿ ಮಳಿಗೆಗಳು, ವಾಹನ ನಿಲ್ದಾಣ, ಸುಂಕ ವಸೂಲಿ ಸೇರಿದಂತೆ ನಗರಸಭೆಯ ವಿವಿಧ ವಿಚಾರಗಳಿಗೆ ಜೂನ್ 24ರಂದು ಹರಾಜು ನಡೆಯಲಿದೆ ಎಂಬ ಬಗ್ಗೆ ಕರಪತ್ರಗಳನ್ನು ಮುದ್ರಿಸಿ ಹಂಚುವ ಜೊತೆಗೆ ಆಟೋದಲ್ಲಿ ಹರಾಜಿನ ಬಗ್ಗೆ ಸತತವಾಗಿ ಪ್ರಚಾರವನ್ನು ಮಾಡಲಾಗಿದೆ. ಕಳೆದ ಸುಮಾರು 1 ತಿಂಗಳಿನಿಂದ ಹರಾಜು ಪ್ರಕ್ರಿಯೆ ಕುರಿತು ಪ್ರಚಾರ ನಡೆಸಲಾಗಿದ್ದು ಇನ್ನೇನು ಹರಾಜು ಪ್ರಕ್ರಿಯೆ ಆರಂಭವಾಗಬೇಕಿತ್ತು. ಆದರೆ ಏಕಾಏಕಿ ಹರಾಜು ಪ್ರಕ್ರಿಯೆ ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ ಅಂತ ಬುಧವಾರ ಆದೇಶ ಹೊರಡಿಸಲಾಗಿದೆ. ಆದರೆ ಹರಾಜು ಪ್ರಕ್ರಿಯೆಯನ್ನ ಯಾಕೆ ಮುಂದೂಡಲಾಗಿದೆ ಮತ್ತೆ ಯಾವಾಗ ಹರಾಜು ಪ್ರಕ್ರಿಯೆ ನಡೆಯಲಿದೆ ಎಂಬ ಯಾವುದೇ ಮಾಹಿತಿ ಆದೇಶದಲ್ಲಿ ಇಲ್ಲವಾಗಿದ್ದು ಮೀಸಲಾತಿಯಡಿ ಮಳಿಗೆ ಪಡೆದು ವ್ಯಾಪಾರ ಮಾಡಿ ಜೀವನ ನಡೆಸುವ ಆಸೆಯಲ್ಲಿದ್ದವರಿಗೆ ಇದೀಗ ಮತ್ತೆ ನಿರಾಸೆ ಎದುರಾಗಿದೆ. ನಗರಸಭೆ ವಾಣಿಜ್ಯ ಮಳಿಗೆಗಳು ಅತಿ ಕನಿಷ್ಠ ಬೆಲೆಗೆ ಬಾಡಿಗೆಗೆ ನೀಡಲಾಗಿದೆ. ಅಲ್ಲದೆ ಒಬ್ಬೊಬ್ಬರು 4-5 ಅಂಗಡಿಗಳನ್ನ ಕಡಿಮೆ ಬೆಲೆಗೆ ಪಡೆದು ಹೆಚ್ಚು ಬೆಲೆಗೆ ಉಪಗುತ್ತಿಗೆ ನೀಡಿ ಲಾಭ ಪಡೆಯುತ್ತಿದ್ದಾರೆ. ಹೀಗೆ ಉಪಗುತ್ತಿಗೆ ನೀಡಿದವರೆಲ್ಲರೂ ಬಲಾಢ್ಯರಾಗಿದ್ದು ಪದೇ ಪದೇ ಒತ್ತಡ ಹೇರಿ ಹರಾಜು ಪ್ರಕ್ರಿಯೆಯನ್ನ ಮುಂದೂಡಿಸುತ್ತಲೇ ಬರುತ್ತಿದ್ದಾರೆ ಎಂಬ ಆರೋಪವಿದೆ. ಅಧಿಕಾರಿಗಳು ಹರಾಜಿಗೆ ಮುಂದಾದಾಗಲೆಲ್ಲ ಜನಪ್ರತಿನಿಧಿಗಳಿಂದ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿಸಿ ಹರಾಜು ಪ್ರಕ್ರಿಯೆ ನಡೆಯದಂತೆ ನೋಡಿಕೊಳ್ಳುತ್ತಿದ್ದು ಇದೇ ಕಾರಣಕ್ಕೆ ಅರ್ಹ ವ್ಯಕ್ತಿಗಳಿಗೆ ಅಂಗಡಿ ಮಳಿಗೆಗಳು ಸಿಗದೆ ಪರದಾಡುವಂತಾಗಿದೆ. ಮತ್ತೆ ಒಂದು ವಿಚಾರವೆಂದರೆ ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯಲ್ಲಿ ಅಂಗಡಿ ಮಳಿಗೆ ಬಾಡಿಗೆಗೆ ಸಿಗುವುದೇ ಕಷ್ಟ ಎಂಬ ಪರಿಸ್ಥಿತಿ ಇದೆ. ಒಂದು ವೇಳೆ ಸಿಕ್ಕಿದ್ರೂ ಅದರ ಬಾಡಿಗೆ ಬೆಂಗಳೂರಿಗೆ ಸಮನಾಗಿರಲಿದೆ. ಆದರೆ ಕಳೆದ 30 ವರ್ಷಗಳ ಹಿಂದೆ ಬಾಡಿಗೆಗೆ ಪಡೆದಿರುವ ಮಾಲೀಕರು ಈವರೆಗೂ ಅಂಗಡಿಗಳನ್ನ ಮರುಹರಾಜು ಮಾಡದ ಕಾರಣ ಕಳೆದ 30 ವರ್ಷಗಳ ಹಿಂದೆ ಇದ್ದ ಬಾಡಿಗೆಯನ್ನೇ ಮುಂದುವರಿಸಿದ್ದಾರೆ. ಅಂದರೆ ಪ್ರಸ್ತುತ 30,000 ಬಾಡಿಗೆ ಬರುವ ಮಳಿಗೆಯಿಂದ ಕೇವಲ 3,000 ರೂಪಾಯಿ ಬಾಡಿಗೆ ನಗರಸಭೆಗೆ ಬರುತ್ತಿದೆ. ಅಂದರೆ ನಗರಸಭೆಗೆ ಯಾವ ಮಟ್ಟದಲ್ಲಿ ನಷ್ಟವಾಗುತ್ತಿದೆ ಎಂಬುದು ಇದರಿಂದಲೇ ಅರ್ಥವಾಗಲಿದ್ದು ಕನಿಷ್ಠ 20,000 ಬಾಡಿಗೆ ಬರುವ ಅಂಗಡಿಯಿಂದ ಪ್ರಸ್ತುತ ಕೇವಲ 1,000 ರೂಪಾಯಿ ಮಾತ್ರ ಬಾಡಿಗೆ ಬರುತ್ತಿದೆ. ಮತ್ತು ಒಂದು ವಿಶೇಷವೆಂದರೆ ಕೇವಲ 1,000ಕ್ಕೆ ಬಾಡಿಗೆ ಪಡೆದಿರುವ ಬಲಾಢ್ಯರು ಅದೇ ಮಳಿಗೆಯನ್ನ 20,000, 30,000 ಹೀಗೆ ಉಪಗುತ್ತಿಗೆಗೆ ನೀಡಿದ್ದಾರೆ. ಅಲ್ಲದೆ ಒಬ್ಬೊಬ್ಬರು 4-5 ಅಂಗಡಿಗಳನ್ನ ಪಡೆದು ಹೀಗೆ ಉಪಗುತ್ತಿಗೆಗೆ ನೀಡಲಾಗಿದ್ದು ಅವುಗಳಿಂದ ಲಕ್ಷಗಳಲ್ಲಿ ಆದಾಯ ಪಡೆದು ಕೇವಲ ಸಾವಿರಗಳಲ್ಲಿ ನಗರಸಭೆಗೆ ಪಾವತಿ ಮಾಡುತ್ತಿರುವುದು ಇಲ್ಲಿನ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಕಾರ್ಯವೈಖರಿಗೆ ಹಿಡಿದ ಕನ್ನಡಿಯಾಗಿದೆ. ಇನ್ನು ಸಾವಿರಾರು ರೂಪಾಯಿ ವೆಚ್ಚ ಮಾಡಿ ಹರಾಜು ಪ್ರಕ್ರಿಯೆ ನಡೆಸಲು ಕರಪತ್ರ ಮುದ್ರಿಸಿ ಹಂಚುವ ಜೊತೆಗೆ ಆಟೋದಲ್ಲಿ ಪ್ರಚಾರ ನಡೆಸಲು ಸಾವಿರಾರು ರೂಪಾಯಿ ವೆಚ್ಚ ಮಾಡಲಾಗಿದೆ. ಈ ಎಲ್ಲ ಸಾರ್ವಜನಿಕ ತೆರಿಗೆ ಹಣ ಪ್ರಸ್ತುತ ನೀರಿನಲ್ಲಿ ಮಾಡಿದ ಹೋಮವಾಗಿದೆ. ಅಲ್ಲದೆ ಬಡಪಾಯಿಗಳು ಮೀಸಲಾತಿಯಲ್ಲಿ ತಮಗೆ ಮಳಿಗೆ ಸಿಗಲಿದೆ ಎಂದು ಸಾಲ ಮಾಡಿ ಮುಂಗಡವಾಗಿ ಹಣ ಪಾವತಿಸಲು ಸಿದ್ಧಪಡಿಸಿಕೊಂಡಿದ್ದು ಇದೀಗ ಹರಾಜು ಪ್ರಕ್ರಿಯೆ ಮುಂದೂಡಿದ ಪರಿಣಾಮ ಮಾಡಿದ ಸಾಲಕ್ಕೆ ಬಡ್ಡಿ ಹೆಚ್ಚಳವಾಗುವ ಆತಂಕ ಎದುರಿಸುತ್ತಿದ್ದಾರೆ. ಹರಾಜು ಪ್ರಕ್ರಿಯೆ ಮುಂದೂಡಲು ಕಾರಣದ ಬಗ್ಗೆ ನಗರಸಭೆ ಆಡಳಿತಾಧಿಕಾರಿಯೂ ಆಗಿರುವ ಜಿಲ್ಲಾಧಿಕಾರಿ PN ರವೀಂದ್ರ ಅವರನ್ನ ಸಿಟಿವಿ ನ್ಯೂಸ್ ಸಂಪರ್ಕಿಸಿದ್ದು ಹಾಲಿ ನಗರಸಭಾ ಆಯುಕ್ತರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಮಂಜುನಾಥ್ ಅವರು ಪೌರಾಯುಕ್ತ ಹುದ್ದೆಗೆ ಅರ್ಹರಲ್ಲ ಎಂದು ಈಗಾಗಲೇ ನ್ಯಾಯಾಲಯ ಹೇಳಿದೆ. ಅಲ್ಲದೆ ಆ ಸ್ಥಾನಕ್ಕೆ ಸೂಕ್ತ ಅಧಿಕಾರಿಯನ್ನ ನೇಮಿಸಲು ನ್ಯಾಯಾಲಯ ಆದೇಶ ಇದ್ದು ಇಂತಹ ಅಧಿಕಾರಿಯ ನೇತೃತ್ವದಲ್ಲಿ ಹರಾಜು ಪ್ರಕ್ರಿಯೆ ನಡೆಸಬಹುದೇ ಇಲ್ಲವೇ ಎಂಬ ಬಗ್ಗೆ ನಗರಾಭಿವೃದ್ಧಿ ಇಲಾಖೆಗೆ ಪತ್ರ ಬರೆದು ಕೇಳಲಾಗಿದ್ದು ನಗರಾಭಿವೃದ್ಧಿ ಇಲಾಖೆ ನೀಡುವ ಸೂಚನೆ
ಮೇರೆಗೆ ಮುಂದಿನ ಹರಾಜು ಪ್ರಕ್ರಿಯೆ ನಡೆಯಲಿದೆ ಎಂದು ತಿಳಿಸಿದ್ದಾರೆ. ಅಲ್ಲದೆ ಅಂಗಡಿ ಮಳಿಗೆಗಳಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಅಂಗವಿಕಲರಿಗಾಗಿ ಪ್ರತ್ಯೇಕ ಮೀಸಲಾತಿ ನೀಡಬೇಕಿದ್ದು, ಈ ಮೀಸಲಾತಿಯಂತೆ ಅಂಗಡಿ ಮಳಿಗೆಗಳ ವಿತರಣೆ ಆಗಿದೆಯಾ ಇಲ್ವಾ ಎಂಬ ಬಗ್ಗೆ ಪರಿಶೀಲನೆ ನಡೆಸಬೇಕಿದೆ. ಇದಕ್ಕೆ ಕಾಲಾವಕಾಶದ ಅಗತ್ಯವಿದ್ದು, ಇದೇ ಕಾರಣದಿಂದ ಹರಾಜು ಪ್ರಕ್ರಿಯೆ ಮುಂದೂಡಲಾಗಿದೆ. ನಗರಾಭಿವೃದ್ಧಿ ಇಲಾಖೆಯಿಂದ ಪ್ರತ್ಯುತ್ತರ ಬಂದ ನಂತರ ಹರಾಜು ಪ್ರಕ್ರಿಯೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಆದರೆ ವಿಪರ್ಯಾಸವೆಂದರೆ ಇದೇ ಜಿಲ್ಲಾಧಿಕಾರಿಗಳು ಅಂಗಡಿ ಮಳಿಗೆಗಳನ್ನು 7 ಅಂಗಡಿಗಳಿಗೆ ಒಂದರಂತೆ ಮೀಸಲಾತಿ ವಿಂಗಡಿಸಿ ಆದೇಶ ನೀಡಿದ್ದಾರೆ. ಒಟ್ಟು 99 ಅಂಗಡಿ ಮಳಿಗೆಗಳಿದ್ದು, ಇದರಲ್ಲಿ 13 ಮಳಿಗೆಗಳನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮತ್ತು 2 ಮಳಿಗೆಗಳನ್ನು ಅಂಗವಿಕಲರಿಗೆ ಮೀಸಲಿಟ್ಟು ಆದೇಶಿಸಲಾಗಿದೆ. ಹಾಗಿದ್ದರೂ ಮತ್ತೆ ಮೀಸಲಾತಿ ಗೊಂದಲ ಏನಿದೆ ಎಂಬ ಬಗ್ಗೆ ಸ್ಪಷ್ಟತೆ ಇಲ್ಲವಾಗಿದೆ. ದಿನಾಂಕ 24ನೇ ತಾರೀಕು ಬಹಿರಂಗ ಹರಾಜು ಪ್ರಕ್ರಿಯೆಯನ್ನು ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿತ್ತು. ಈಗ ತಾಂತ್ರಿಕ ಕಾರಣಗಳಿಂದ ಅದನ್ನು ನಾವು ಮುಂದೂಡಿದ್ದೀವಿ. ಕಾರಣ ಇಷ್ಟೇ, ನಗರಸಭೆಯ ಆಯುಕ್ತರಾಗಿರ್ತಕ್ಕಂಥ ಶ್ರೀಯುತ ಮಂಜುನಾಥ್ರವರಿಗೆ ಸಂಬಂಧಪಟ್ಟಂತೆ ಒಂದು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಒಂದು ಪ್ರಕರಣ ದಾಖಲಾಗಿದ್ದು, ಅದರ ಮೇಲೆ ಒಂದು ಆದೇಶ ಬಂದಿದೆ. ಹಾಗಾಗಿ ಆದೇಶದ ಮೇಲೆ ಒಂದು ನಗರಾಭಿವೃದ್ಧಿ ಇಲಾಖೆಯಿಂದ ಮುಂದಿನ ಒಂದು ಏನು ಸ್ಪಷ್ಟೀಕರಣಕ್ಕೋಸ್ಕರ ಇಲಾಖೆಯ ಗಮನದಲ್ಲಿ ಇದೆ. ಪ್ರಕ್ರಿಯೆಯನ್ನು ನಡೆಸೋದಕ್ಕಿಂತ ಮುಂಚೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಜನರಿಗೂ ಕೂಡ ನಾವು ಮಳಿಗೆಗಳನ್ನು ನಿಯಮಾನುಸಾರವಾಗಿ ಮೀಸಲಿಡಬೇಕಾಗುತ್ತೆ. ಹಾಗಾಗಿ ಅಂಗವಿಕಲರಿಗೆ ನಾವು ಮೀಸಲಿಡಬೇಕಾಗುತ್ತೆ. ಈ ಒಂದು ಪ್ರಕ್ರಿಯೆಯನ್ನು ಕೂಡ ಸಮರ್ಪಕವಾಗಿ ಮಾಡಿದರೋ ಇಲ್ವೋ ಅನ್ನೋದ್ರ ಬಗ್ಗೆಯೂ ಕೂಡ ಒಂದು ಪರಿಶೀಲನೆ ಮಾಡಿಕೊಂಡು ಒಂದು ವರದಿಯನ್ನು ಪಡ್ಕೊಂಡು ನಂತರದ ಪ್ರಕ್ರಿಯೆಗಳನ್ನು ಮಾಡಲಿಕ್ಕೆ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ಬಹಿರಂಗ ಹರಾಜು ಪ್ರಕ್ರಿಯೆಯನ್ನು ಮುಂದೂಡಲಾಗಿದೆ. ಸಹಜವಾಗಿ ಆ ಥರದ್ದು ಮಾತುಗಳನ್ನು ಆಡ್ತಾರೆ, ಆದರೆ ಅದಕ್ಕೆ ಯಾರು ಕೂಡ ಕಿವಿಗೊಡುವಂಥದ್ದು ಬೇಡ. ಕಾರಣ ಅಂದರೆ ಈಗ ಹರಾಜಿನಲ್ಲಿ ಭಾಗವಹಿಸಿ ಮಳಿಗೆಗಳಲ್ಲಿ ಇದ್ದು ವ್ಯಾಪಾರ ಮಾಡ್ತಕ್ಕಂಥವರು ಕೂಡ ಅವರು ಕೂಡ ಈವ್ನಿಂಗು ಬಂದು ಇಲ್ಲಿ ಮನವಿಯನ್ನು ಕೊಟ್ಟಿದ್ದಾರೆ. ಏಕೆಂದ್ರೆ ನಾವು ಇಷ್ಟು ವರ್ಷಗಳ ತನಕ ನಾವು ಮಾಡ್ಕೊತ ಬಂದಿದ್ದೀವಿ. ಈಗ ಏನಾದರೂ ಒಂದು ವೇಳೆ ಬಹಿರಂಗ ಹರಾಜನ್ನು ಮಾಡಿದರೆ ಹೈಯೆಸ್ಟ್ ರೇಟಿಗೆ ಕೂಗ್ಕೊಳ್ತಕ್ಕಂಥದ್ದೆಲ್ಲ ಮಾಡ್ತಾರೆ, ನಾವೆಲ್ಲರೂ ಕೂಡ ಬೀದಿ ಪಾಲಾಗ್ತೀವಿ, ನಮಗೆ ಮುಂದಿನ ಉದ್ಯೋಗಕ್ಕೆ ತೊಂದರೆ ಆಗುತ್ತೆ ಅಂತಕ್ಕಂಥ ಕೆಲವು ವಿಷಯಗಳನ್ನು ಕೂಡ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಆದಾಗ್ಯೂ ಕೂಡ ನಾವು ನಿಯಮಾನುಸಾರ ಬಹಿರಂಗ ಹರಾಜು ಪ್ರಕ್ರಿಯೆಯನ್ನು ಮಾಡಬೇಕಾಗಿದೆ. ಅದೆಲ್ಲ ಇದೆ, ಅದಕ್ಕೋಸ್ಕರ ಅಂಥದ್ದೆಲ್ಲದನ್ನು ಕೂಡ ನಾವು ಪರಿಶೀಲನೆ ಮಾಡಿಕೊಂಡು ನಾವು ನಿಯಮಾನುಸಾರವಾಗಿ ಮಾಡಬೇಕಾಗಿರೋದಕ್ಕೆ ಒಂದಿಷ್ಟು ಕಾಲಾವಕಾಶನೂ ಕೂಡ ಬೇಕಾಗುತ್ತೆ. ತಾಂತ್ರಿಕ ಕಾರಣಗಳನ್ನು ನಾನು ಮೊದಲೇ ವಿವರಿಸಿದ್ದೀನಿ. ಒಂದು ವೇಳೆ ಆ ಥರ ಆದಮೇಲೆ ಕೂಡ ಮುಂದಿನ ಜನರಿಗೂ ಕೂಡ ತೊಂದರೆ ಆಗಬಾರ್ದು, ಆರ್ಥಿಕವಾಗಿ ಯಾರಿಗೂ ಕೂಡ. ಆ ಒಂದು ದೃಷ್ಟಿಯಿಂದ ಇದನ್ನು ರದ್ದು ಮಾಡಿಲ್ಲ, ಮುಂದೂಡಲಾಗಿದೆ. ಮುಂದಿನ ದಿನಗಳಲ್ಲಿ ಇದಕ್ಕೆ ನಿಯಮಾನುಸಾರ ಕ್ರಮ ಕೈಗೊಳ್ಳುತ್ತೀವಿ. ಒಟ್ಟಿನಲ್ಲಿ ಹನುಮಂತನಿಗೆ ಮದುವೆ ಇಲ್ಲ ಎಂಬ ಮಾತಿನಂತೆ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಅಂಗಡಿ ಮಳಿಗೆಗಳ ಹರಾಜು ಇಲ್ಲವಾಗಿದ್ದು, ಮುಂದಿನ ಹರಾಜು ಪ್ರಕ್ರಿಯೆ ಯಾವಾಗ ಎಂಬುದನ್ನು ಕಾದು ನೋಡದೆ ವೇದಿಯಿಲ್ಲ ಎಂಬ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪ್ರವೀಣ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.